Hi everyone, welcome to my YouTube channel. So in this video we are going to continue class 10 science, human eye and colorful world. So in this video we are going to study about defects of vision and their correction. This is part number 3. In part number 2 we have studied about that is how that is about accommodation of eye, that is how ciliary muscles will work, that we have studied. So now in this video we are going to continue the same chapter by taking a topic called defects of vision and their correction. This is part number 3 of human eye and colorful world. The first defects of vision that you can see in human eye is about myopia. So now let us study in details about myopia. So first point in regarding myopia is it is also known as myopia is also known as myopia is also known as short sightedness, or it is also known as near sightedness. ಮಯೋಪಿಯನ ನಾವು ಶಾರ್ಟ್ ಸೈಟೆಡ್ನೆಸ್ ಅಥವಾ ನಿಯರ್ ಸೈಟೆಡ್ನೆಸ್ ಅಂತ ಕರಿತೀವಿ. ಇದು ಒಂದು. ಎರಡನೇದು, ಇದನ್ನ ನಾವು ಏನಂತ ಕರಿಬೇಕು? ಮಯೋಪಿಯಾ ಅಂದರೆ ಮಯೋಪಿಯಾ ಈಸ್ ಎ ಡಿಫೆಕ್ಟ್ ಆಫ್ ಐ. ಇಟ್ ಈಸ್ ಎ ಡಿಫೆಕ್ಟ್, ಕಣ್ಣಿಗೆ ಬರುವ ದೋಷ. ಇಟ್ ಈಸ್ ಎ ಡಿಫೆಕ್ಟ್ ಆಫ್ ಐ ಇನ್ ವಿಚ್ ಎ ಪರ್ಸನ್ ಕ್ಯಾನ್ ಸಿ near object. A person can see near object clearly, but not far object. ಸೊ ಈ ಕಣ್ಣಿಗೆ ಬರುವ ದೋಷ ಏನಪ್ಪಾ ಅಂದ್ರೆ, ಸೊ ಯಾವ ವ್ಯಕ್ತಿಗೆ ಮಯೋಪಿಯಾ ಬಂದಿರುತ್ತೋ ಆ ವ್ಯಕ್ತಿ ಹತ್ತಿರದ ಆಬ್ಜೆಕ್ಟನ್ನ, ಹತ್ತಿರ ಇರುವಂತಹ ಆಬ್ಜೆಕ್ಟನ್ನ ಅವನಿಗೆ ಚೆನ್ನಾಗಿ ಕಾಣಿಸುತ್ತೆ, ಬಟ್ ದೂರ ಇರೋ ಆಬ್ಜೆಕ್ಟು ಕ್ಲಿಯರ್ ಆಗಿ ಕಾಣಿಸೋದಿಲ್ಲ. ಇಂತಹ ಕಣ್ಣಿಗೆ ಬರುವ ಕಾಯಿಲೆನ ನಾವು ವಿ ವಿಲ್ ಕಾಲ್ ಇಟ್ ಆಸ್ ಮಯೋಪಿಯಾ. ಸೊ ಮಯೋಪಿಯಾ ಈಸ್ ಎ ಡಿಫೆಕ್ಟ್ ಆಫ್ ಐ ಇನ್ ವಿಚ್ ಎ ಪರ್ಸನ್ ಕ್ಯಾನ್ ಸಿ ನಿಯರ್ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ಕೆನಾಟ್ ಸಿ ಫಾರ್ ಆಬ್ಜೆಕ್ಟ್ ಕ್ಲಿಯರ್ಲಿ. Such a defect of eye is called myopia. This is the second point that we have to write regarding this one. ಹಾಗಾದ್ರೆ ಇಂತಹ ವ್ಯಕ್ತಿಗಳಲ್ಲಿ ಏನಾಗಿರುತ್ತೆ, ಹತ್ರ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ದೂರದ್ದು ನೀಟಾಗಿ ಕಾಣಿಸ್ತಾ ಇಲ್ಲ ಅಂದಾಗ, ಸೊ ಎ ಪರ್ಸನ್, ಥರ್ಡ್ ಪಾಯಿಂಟ್, ಎ ಪರ್ಸನ್ ವಿತ್ ದಿಸ್ ಡಿಫೆಕ್ಟ್ as the far point so already we have studied in the last class. So far point is infinity and near point is 25 centimeter. So here a person with this defect has the far point nearer the infinity. So ಈ ಕ್ಯಾನ್ ಫಾರ್ ಪಾಯಿಂಟ್ ಏನಾಗಿರುತ್ತೆ, ಇನ್ಫಿನಿಟಿಗಿನ್ನ ಹತ್ರ ಇರುತ್ತೆ. ಇನ್ಫಿನಿಟಿ ಇರೋದಿಲ್ಲ, ಇನ್ಫಿನಿಟಿಗಿನ್ನ ಹತ್ರ ಇರುತ್ತೆ ಫಾರ್ ಪಾಯಿಂಟ್. ಸೊ ಈ ಕ್ಯಾನ್ ಸಿ ಕ್ಲಿಯರ್ಲಿ ಅಪ್ ಟು ಫ್ಯೂ ಮೀಟರ್ಸ್. ಸೊ ಕೆಲವು ಮೀಟರ್ಸ್ ಅಷ್ಟೇ ಅವನು ದೂರ ನೋಡೋಕ್ಕಾಗೋದು, ತುಂಬ ದೂರ ನೋಡೋಕ್ಕಾಗೋದಿಲ್ಲ ಅವನು. ಸೊ ತುಂಬ ದೂರದಲ್ಲಿರೋಂತಹ ವಸ್ತು ಅವನ ಕಣ್ಣಿಗೆ ಕಾಣಿಸೋದಿಲ್ಲ. ಯಾಕೆ ಅಂದರೆ ದ ಫಾರ್ ಪಾಯಿಂಟ್ ಈಸ್ ನಿಯರರ್ ದ ಇನ್ಫಿನಿಟಿ. ಸೊ ಇನ್ಫಿನಿಟಿ ಫಾರ್ ಪಾಯಿಂಟು, ನಾವು ಫಾರ್ ಪಾಯಿಂಟ್ ಅಂತ ತಗೊಂಡ್ರೆ ಇನ್ಫಿನಿಟಿ ತಗೋಬೇಕು. ಅಂದರೆ ತುಂಬ ದೂರದಲ್ಲಿ ನಾರ್ಮಲ್ ಐ ತಗೊಂಡ್ರೆ ಇನ್ಫಿನಿಟಿನಲ್ಲಿರೋ ಆಬ್ಜೆಕ್ಟು ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ, ಬಟ್ ಈ ಕಾಯಿಲೆ ಬಂದಿರೋರಿಗೆ ಇನ್ಫಿನಿಟಿ ನಿಯರರ್ ಪಾಯಿಂಟ್ ಆಗಿಬಿಟ್ಟಿರುತ್ತೆ. ಆದ್ರಿಂದ ಕೆಲವು ಫ್ಯೂ ಮೀಟರ್ಸ್ ದೂರ ಇರೋಂಥ ಆಬ್ಜೆಕ್ಟ್ ಅಷ್ಟೇ ಅವನ ಕಣ್ಣಿಗೆ ಕಾಣಿಸುತ್ತೆ, ತುಂಬ ದೂರದಲ್ಲಿರೋಂಥ ಆಬ್ಜೆಕ್ಟು ಅವನ ಕಣ್ಣಿಗೆ ಕಾಣಿಸೋದಿಲ್ಲ. ಸೊ ಇದು ಮೂರನೇ ಪಾಯಿಂಟ್ ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್ ರಿಗಾರ್ಡಿಂಗ್ ಮಯೋಪಿಯಾ.
ಇನ್ನು 4ನೇ ಪಾಯಿಂಟಿಗೆ ಬಂದರೆ ಈ ಕಾಯಿಲೆ ಬಂದರೆ ಹಾಗಾದರೆ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ? ಸೊ ಇಮೇಜ್ ಈಸ್ ಫಾರ್ಮ್ಡ್ if a person is suffering from myopia, the image is formed in front of the retina. So image ಎಲ್ಲಿ ಉಂಟಾಗುತ್ತೆ ಅಂದರೆ the image is formed in front of the retina and not at the retina. So image ರೆಟಿನಾಗಿನ್ನ ಮುಂದೆ ಇಮೇಜ್ ಫಾರ್ಮೇಷನ್ ಆಗುತ್ತೆ, ಬಟ್ ರೆಟಿನಾ ಮೇಲೆ ಇಮೇಜ್ ಫಾರ್ಮೇಷನ್ ಆಗೋದಿಲ್ಲ. ರೆಟಿನಾ ಮೇಲೆ ಇಮೇಜ್ ಫಾರ್ಮೇಷನ್ ಆದರೆ ನಮಗೆ ಕ್ಲಿಯರ್ ಆಗಿ ಕಾಣಿಸೋದು. ಸೊ ರೆಟಿನಾಗಿನ್ನ ಮುಂಚೆ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ದ ಲೈಟ್ ರೇ ವಿಲ್ ಕನ್ವರ್ಜ್, all the light rays will converge in front of the retina but not on the retina. Therefore, so we cannot see the near object, far object clearly. So ನೋಡಿ myopia ಅಂತ ಬಂದಾಗ ಈ ತರ. ಸೊ ಅವನಿಗೆ ಫಾರ್ ಪಾಯಿಂಟ್ ಆಫ್ ಎ ಮಯೋಪಿಯಕ್ ಐ, ಫಾರ್ ಪಾಯಿಂಟ್ ಈಸ್ ನಿಯರರ್ ದ ಇನ್ಫಿನಿಟಿ ಆಗೋಗಿರುತ್ತೆ. ಸೊ ಇಲ್ಲಿ ನೋಡಿ, ಸೊ ರೆಟಿನಾ ಮೇಲೆ ಬೀಳಬೇಕಾದಂತಹ ಇಮೇಜ್ ಫಾರ್ಮೇಷನ್ ಆಗಬೇಕಾದ್ರೆ ಇಮೇಜು ರೆಟಿನಾ ಮುಂಭಾಗದಲ್ಲಿ ಇಮೇಜ್ ಫಾರ್ಮೇಷನ್ ಆಗಿದೆ. ಆ್ಯಕ್ಚುಲಿ ಇಲ್ಲಿ ಫಾರ್ಮೇಷನ್ ಆಗಬೇಕು ಇಮೇಜು, ಬಟ್ ರೆಟಿನಾ ಮುಂದೆ ಫಾರ್ಮೇಷನ್ ಆಗಿದೆ. ಸೊ ಅದರಿಂದ ಸೊ ಈ ಕೆನಾಟ್ ಸಿ ದ ಫಾರ್ ಆಬ್ಜೆಕ್ಟ್ ಕ್ಲಿಯರ್ಲಿ. ಸೊ ಈಗ ನಾವು ನೆಕ್ಸ್ಟು ನೋಡೋಣ ಇದಕ್ಕೆ ಕಾರಣ ಏನು ಅಂತ ನೋಡೋಣ. ಆ ಕಾರಣ ಏನು ಅಂತ ನೋಡೋಣ. ವಾಟ್ ಈಸ್ ದ ಕಾಸ್ ಫಾರ್, ಸೊ 5th ಪಾಯಿಂಟ್ ಈಸ್ ವಾಟ್ ಈಸ್ ದ ಕಾಸ್ ಫಾರ್ ಮಯೋಪಿಯಾಗೆ ಕಾರಣ ಏನು ಅಂತ ನೋಡಿದ್ರೆ 2 ಕಾರಣ ಕೊಡ್ಬೋದು. ಡ್ಯೂ ಟು ಎಕ್ಸಸಿವ್ ಕರ್ವೇಚರ್ ಆಫ್ ಲೆನ್ಸ್. ಸೊ ಲೆನ್ಸು ತುಂಬ ಕರ್ವ್ ಇರುತ್ತೆ. ಡ್ಯೂ ಟು ಎಕ್ಸಸಿವ್ ಕರ್ವೇಚರ್ ಆಫ್ ಲೆನ್ಸ್ ಎ ಪರ್ಸನ್ ಕ್ಯಾನ್ ಸಿ ಓನ್ಲಿ ದ ನಿಯರ್ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ನಾಟ್ ಫಾರ್ ದ ಫಾರ್ ಆಬ್ಜೆಕ್ಟ್. ಇದು ಫಸ್ಟ್ ಒನ್. ಸೊ ಡ್ಯೂ ಟು ಎಕ್ಸಸಿವ್ ಕರ್ವೇಚರ್ ಆಫ್ ಲೆನ್ಸ್ ಒಂದು. ಎರಡನೇದು, ಸೊ ಡ್ಯೂ ಟು ಐಬಾಲು ತುಂಬ ದೊಡ್ಡದಾಗಿರುತ್ತೆ, ಎಲಾಂಗೇಷನ್. ಡ್ಯೂ ಟು ಎಲಾಂಗೇಷನ್ ಆಫ್ ದ ಐಬಾಲ್. ಸೊ ಐಬಾಲು ಎಲಾಂಗೇಟ್ ಆಗುತ್ತೆ. ಸೊ ಈ 2 ರೀಸನ್ನ ಬರೀಬೇಕು. So what is the first reason? So why the image is formed in front of the retina but not on the retina? Because due to excessive curvature of the eye lens ಒಂದು. ಎರಡನೇದು due to elongation of eyeball. So these are the 2 reasons that you have to write. ಆಯಿತು, ಇದು 5ನೇ ಪಾಯಿಂಟ್. ಇನ್ನು 6ನೇ ಪಾಯಿಂಟಿಗೆ ಬರೋಣ. ಸೊ ಕರೆಕ್ಷನ್. ಈಗ ಈ ಡಿಫೆಕ್ಟ್ನ ನಾವು ಕರೆಕ್ಟ್ ಮಾಡ್ಕೋಬೇಕು. ಈ ಡಿಫೆಕ್ಟ್ನ ಕರೆಕ್ಟ್ ಮಾಡ್ಕೋಬೇಕು ಅಂದರೆ ದಿಸ್ ಕ್ಯಾನ್ ಬಿ ಕರೆಕ್ಟೆಡ್ ಬೈ ಯೂಸಿಂಗ್ ಕಾನ್ಕೇವ್ ಲೆನ್ಸ್. ಸೊ ಕಾನ್ಕೇವ್ ಲೆನ್ಸನ್ನು ಯೂಸ್ ಮಾಡೋ ಮೂಲಕ ನಾವು ಈ ಮಯೋಪಿಯಾ ಅನ್ನುವಂತಹ ಕಣ್ಣಿನ ದೋಷನ ನಾವು ಕ್ಲಿಯರ್ ಮಾಡ್ಕೋಬೋದು. ಸೊ ನೋಡಿ, ಇಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾನೆ. ಸೊ ಇದು ಮಯೋಪಿಕ್ ಐ. ನೋಡಿ, ಇಲ್ಲಿ ಕಾನ್ಕೇವ್ ಲೆನ್ಸನ್ನು ಬಳಸಿದ್ದೀವಿ. ಸೊ ಕಾನ್ಕೇವ್ ಲೆನ್ಸನ್ನು ಬಳಸಿದ್ರೆ ಅಂದರೆ ವಿ ಹ್ಯಾವ್ ಟು ಯೂಸ್ ದ ಸ್ಪೆಕ್ಟಕಲ್ ದಟ್ ಕಂಟೈನ್ಸ್ ಕಾನ್ಕೇವ್ ಲೆನ್ಸ್. ಸೊ ನಾವು ಕನ್ನಡಕ ಹಾಕೋಬೇಕು, ಆ ಕನ್ನಡಕದಲ್ಲಿ ಕಾನ್ಕೇವ್ ಲೆನ್ಸ್ ಇರಬೇಕು. ನೋಡಿ, ಕಾನ್ಕೇವ್ ಲೆನ್ಸನ್ನು ಯೂಸ್ ಮಾಡೋದ್ರಿಂದ ಸೊ ಇಮೇಜ್ ವಿಲ್ ಬಿ ಫಾರ್ಮ್ಡ್ ಆನ್ ದ ರೆಟಿನಾ. ಸೊ ಇಮೇಜು ರೆಟಿನಾ ಮೇಲೆ ಫಾರ್ಮೇಷನ್ ಆಗೋದ್ರಿಂದ ಎ ಪರ್ಸನ್ ಕ್ಯಾನ್ ಸಿ ದ ಫಾರ್ ಆಬ್ಜೆಕ್ಟ್ ಆಲ್ಸೋ ಕ್ಲಿಯರ್ಲಿ. Agar what is the correction? So correction for myopia is by using concave lens. So these are the points that you have to write regarding, that is what we call it as myopia. So ಅದೇ ತರ ನಮ್ಮ ಕಣ್ಣಿನ 2ನೇ ದೋಷಕ್ಕೆ ಬರೋಣ. The second defect of eye that we call it as hypermetropia. So now let us study about hypermetropia. The second is about hypermetropia. ಸೊ ಹೈಪರ್ಮೆಟ್ರೋಪಿಯಾ ಈಗ ನಾನು ಹೇಗೆ ಮಯೋಪಿಯಾಗೆ ಬರೋದ್ನೋ ಅದೇ ಥರ ಕಾಂಟ್ರಾಸ್ಟಲ್ಲಿ ಬರಿತಾ ಹೋಗ್ತೀನಿ. ಸೊ ಲೆಟ್ ಅಸ್ ರೈಟ್ ದ ಕಾಂಟ್ರಾಸ್ಟ್ ಫಾರ್ that is hypermetropia. So in myopia is also known as short or near sightedness ಅಂತೀವಿ. ಅಗರ್ hypermetropia ನ ಹೇಳ್ತೀವಿ, it is first point, it is also hypermetropia is also known as far or long sightedness. So hypermetropia is also called as far or long sightedness. Myopia short or near, hypermetropia far or long.
This is the first point that you have to write regarding hypermetropia. Then second one is ಇಲ್ಲಿ ಮಯೋಪಿಯಾದಲ್ಲಿ a defect of this myopia is a defect of eye in which a person can see near object clearly but not far object clearly. ಸೊ ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಬರಿತೀನಿ ಇಲ್ಲಿ ಏನಂತ ಬರಿಬೇಕು, ಹೈಪರ್ಮೆಟ್ರೋಪಿಯಾಗೆ a person can see far object clearly. A person can see far object clearly but not near object. ಸೊ ದೂರದಲ್ಲಿರೋ ಆಬ್ಜೆಕ್ಟನ್ನ ಅವನಿಗೆ ಚೆನ್ನಾಗಿ ಕ್ಲಿಯರ್ ಆಗಿ ಕಾಣಿಸುತ್ತೆ, ಬಟ್ ಹತ್ರ ಇರುವಂತಹ ಆಬ್ಜೆಕ್ಟು ಅವನಿಗೆ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಇದು ಎರಡನೇ ಪಾಯಿಂಟ್. ಇನ್ನು ಮೂರನೇ ಪಾಯಿಂಟಿಗೆ ಬರೋಣ. ಈ ಮೂರನೇ ಪಾಯಿಂಟಲ್ಲಿ ಇಲ್ಲಿ ಬರೆದಿದ್ದೆ, ಎ ಪರ್ಸನ್ ವಿತ್ ದಿಸ್ ಡಿಫೆಕ್ಟ್ ಅಂದರೆ ಯಾವೊಬ್ಬನಿಗೆ ಮನುಷ್ಯನಿಗೆ ಕಣ್ಣಿಗೆ ಕಾಯಿಲೆ ಬಂದಿರುತ್ತೋ ಆ ಪರ್ಸನ್ ಫಾರ್ ಪಾಯಿಂಟು ಈಸ್ ನಿಯರರ್ ದ ಇನ್ಫಿನಿಟಿ. ಸೊ ಫಾರ್ ಪಾಯಿಂಟು ನಿಯರ್ ದ ಇನ್ಫಿನಿಟಿ. ಫಾರ್ ಪಾಯಿಂಟ್ ಅಂತ ಬಂದರೆ ಇನ್ಫಿನಿಟಿ ಅಂತ ತಗೋಬೇಕು, ಬಟ್ ಇಲ್ಲಿ ಇನ್ಫಿನಿಟಿಗಿನ್ನ ಹತ್ರ ಇರುತ್ತೆ ಯಾವುದು, ದಟ್ ಈಸ್ ಫಾರ್ ಪಾಯಿಂಟ್. ಅದೇ ಥರ ಇಲ್ಲಿ ಕಾಂಟ್ರಾಸ್ಟಿಗೆ ಬರೆಯೋಣ, ಎ ಪರ್ಸನ್ ವಿತ್ ದಿಸ್ ಡಿಫೆಕ್ಟ್, ಎ ಪರ್ಸನ್ ವಿತ್ this defect as the near point farther away from the normal near point. ಈಗ ನಿಯರ್ ಪಾಯಿಂಟ್ ಅಂದರೆ ಎಷ್ಟು, ನಿಯರ್ ಪಾಯಿಂಟ್ ಅಂದರೆ 25 ಸೆಂಟಿಮೀಟರು. ಬಟ್ ಇಲ್ಲೇನಾಗಿರುತ್ತೆ, ಸೊ ನಿಯರ್ ಪಾಯಿಂಟು 25 ಸೆಂಟಿಮೀಟರ್ಗಿನ್ನ ಜಾಸ್ತಿ ಆಗಿಬಿಡುತ್ತೆ. ಆದ್ರಿಂದ ಅವನು ಸೊ ಹತ್ರದ ಆಬ್ಜೆಕ್ಟ್ನ ನೋಡೋಕೆ ಕಷ್ಟ ಆಗುತ್ತೆ ಅವನಿಗೆ. ಯಾಕೆಂದರೆ ನಾವು 25 ನಮ್ಮ ಕಣ್ಣಿನಿಂದ 25 ಸೆಂಟಿಮೀಟ್ರ್ ದೂರಕ್ಕೆ ನಾವು ಆಬ್ಜೆಕ್ಟ್ನ ಇಟ್ಕೊಂಡ್ರೆ ನಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ಬಟ್ ಇಲ್ಲೇನಾಯಿತು, ಆಬ್ಜೆಕ್ಟು 25 ಸೆಂಟಿಮೀಟ್ರಿಗಿನ್ನ ಸ್ವಲ್ಪ ದೂರ ಹೋಯ್ತು, ಅದರಿಂದ ಅವನು ಹತ್ರದ ಆಬ್ಜೆಕ್ಟ್ನ ನೋಡೋಕ್ಕಾಗೋದಿಲ್ಲ. ಬಟ್ he can see the far object clearly because a person with this defect has the near point farther away from the that is normal near point. ಸೊ ನಾರ್ಮಲ್ ನಿಯರ್ ಪಾಯಿಂಟ್ಗಿನ್ನ ಸೊ ನಿಯರ್ ಪಾಯಿಂಟು ದೂರ ಇರುತ್ತೆ, ಆದ್ದರಿಂದ ಈ ಕೆನಾಟ್ ಸಿ ದ ನಿಯರ್ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ಈ ಕ್ಯಾನ್ ಸಿ ದ ಫಾರ್ ಆಬ್ಜೆಕ್ಟ್ ಕ್ಲಿಯರ್ಲಿ. ಸೊ ಇದು ಮೂರನೇ ಪಾಯಿಂಟ್ ದಟ್ ಯು ಹ್ಯಾವ್ ಟು ರೈಟ್. ಇನ್ನು ನಾಲ್ಕನೇ ಪಾಯಿಂಟಿಗೆ ಬಂದರೆ ಇಲ್ಲಿ ಮಯೋಪಿಯಾದಲ್ಲಿ ಇಮೇಜ್ ಈಸ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ದ ರೆಟಿನಾ ಆ್ಯಂಡ್ ನಾಟ್ ಅಟ್ ದ ರೆಟಿನಾ. ಸೊ ಮಯೋಪಿಯಾದಲ್ಲಿ ಇಮೇಜು ರೆಟಿನಾದ ಮುಂಭಾಗದಲ್ಲಿ ಉಂಟಾಗುತ್ತೆ. ಅದೇ ಥರ ಇಲ್ಲಿಗೆ ಹೈಪರ್ಮೆಟ್ರೋಪಿಯಾಗೆ ಬರೆಯೋಣ. ಸೊ ಇಮೇಜ್ ಈಸ್ ಫಾರ್ಮ್ಡ್ ಬಿಹೈಂಡ್ ದ ರೆಟಿನಾ. ಸೊ ಇಮೇಜು ರೆಟಿನಾದ ಹಿಂಭಾಗದಲ್ಲಿ ಉಂಟಾಗುತ್ತೆ. ಇಮೇಜ್ ಈಸ್ ಫಾರ್ಮ್ಡ್ ಬಿಹೈಂಡ್ ದ ರೆಟಿನಾ ಆ್ಯಂಡ್ ನಾಟ್ ಅಟ್ ದ ರೆಟಿನಾ. ಸೊ ರೆಟಿನಾದ ಹಿಂಭಾಗದಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಹೊರತು ಸೊ ಇಮೇಜು ರೆಟಿನಾ ಮೇಲೆ ಉಂಟಾಗೋದಿಲ್ಲ. ಇದು ನಮ್ಮ ನಾಲ್ಕನೇ ಪಾಯಿಂಟ್. ಸೊ ಅದಕ್ಕೆ ತಕ್ಕಂತೆ ನಾವೀಗ ಇಲ್ಲೊಂದು ಫಿಗರ್ ನೋಡೋಣ. ಹೈಪರ್ಮೆಟ್ರೋಪಿಕ್ ಐ ನೋಡೋಣ. ದಿಸ್ ಈಸ್ ಹೈಪರ್ಮೆಟ್ರೋಪಿಕ್ ಐ. ಇಲ್ಲೇನಾಗಿರುತ್ತೆ, ನಿಯರ್ ಪಾಯಿಂಟು ಈಸ್ ಫಾದರ್ ದ್ಯಾನ್ ದಿ ನಾರ್ಮಲ್ ನಿಯರ್ ಪಾಯಿಂಟು. ಸೊ ನಿಯರ್ ಪಾಯಿಂಟ್ ಅಂತ ಬಂದಾಗ 25 ಸೆಂಟಿಮೀಟ್ರ್ ಅದಕ್ಕಿಂತ ದೂರ ಇರುತ್ತೆ ನಿಯರ್ ಪಾಯಿಂಟು, ಅದಕ್ಕೋಸ್ಕರ ಅವನು ಹತ್ರದನ್ನ ನೀಟಾಗಿ ನೋಡೋಕ್ಕಾಗೋದಿಲ್ಲ. ಸೊ ಇಲ್ಲಿ ನೋಡಿ, ಇಮೇಜ್ ಆ್ಯಕ್ಚುಲಿ ರೆಟಿನಾ ಮೇಲೆ ಬೀಳಬೇಕು, ರೆಟಿನಾ ಹಿಂಭಾಗದಲ್ಲಿ ಇಮೇಜ್ ಉಂಟಾಗಿದೆ. ಆವಾಗ ನಾವೇನು ಮಾಡಬೇಕು, ಕರೆಕ್ಷನ್ ಮಾಡ್ಕೋಬೇಕೀಗ. ಸೊ ಹಾಗಾದರೆ ಕರೆಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ನಾವು ನೋಡೋಣ 5ನೇ ಪಾಯಿಂಟು, ವಾಟ್ ಈಸ್ ದ ಕಾಸ್. ಸೊ ಹೈಪರ್ಮೆಟ್ರೋಪಿಯಾಗೆ ಕಾರಣ. ಹೈಪರ್ಮೆಟ್ರೋಪಿಯಾಗೆ ಮೊದಲನೇ ಕಾರಣಕ್ಕೆ ಬರೋಣ. ಸೊ ಮೊದಲನೇ ಕಾರಣಕ್ಕೆ ಹೇಳಿದ್ರೆ ಡ್ಯೂ ಟು ಲಾಂಗರ್ ಫೋಕಲ್ ಲೆಂತ್. ಸೊ ಡ್ಯೂ ಟು ಲಾಂಗರ್ ಫೋಕಲ್ ಲೆಂತ್. ಸೊ ಫೋಕಲ್ ಲೆಂತು ಜಾಸ್ತಿ ಇರುತ್ತೆ. ಸೊ ಫೋಕಲ್ ಲೆಂತು ಜಾಸ್ತಿ ಆದಾಗ, ಕಣ್ಣಿನ ಲೆನ್ಸಿನ ಫೋಕಲ್ ಲೆಂತು ಜಾಸ್ತಿ ಆದಾಗ ಸೊ
ರೆಟಿನಾ ಮೇಲೆ ಬೀಳುವಂತಹ ಇಮೇಜ್ ಫಾರ್ಮೇಷನ್ ಆಗುವ ಇಮೇಜ್ ರೆಟಿನಾದ ಹಿಂಭಾಗದಲ್ಲಿ ಫಾರ್ಮೇಷನ್ ಆಗಿರುತ್ತೆ. ಒಂದು. ಎರಡನೇದು, ಇದಕ್ಕೆ ಕಾರಣ ನಮ್ಮ ಐಬಾಲ್ ಇದೆಯಲ್ಲ, ಐಬಾಲ್ ಬಿಕಮ್ಸ್ ಟೂ ಸ್ಮಾಲ್. ಐಬಾಲು ತುಂಬ ಚಿಕ್ಕದಾಗುತ್ತೆ. ಯಾವಾಗ ಐಬಾಲು ಚಿಕ್ಕದಾಗುತ್ತೋ, ಇನ್ಸ್ಟೆಡ್ ಆಫ್ ಇಮೇಜ್ ಫಾರ್ಮಿಂಗ್ ಆನ್ ದ ರೆಟಿನಾ, ಇಟ್ ವಿಲ್ ಬಿ ಫಾರ್ಮ್ಡ್ ಬಿಹೈಂಡ್ ದ ರೆಟಿನಾ. ಸೊ ಇವೆರಡು ಕಾಸಸ್ನ ನೋಡ್ತೀವಿ. ಇನ್ನು ಲಾಸ್ಟ್ನೇ ಪಾಯಿಂಟಿಗೆ ಬರೋಣ, ದಟ್ ಈಸ್ ವಿ ಹ್ಯಾವ್ ಟು ಗೋ ಫಾರ್ ಕರೆಕ್ಷನ್. ಹಾಗಾದರೆ ಇದನ್ನು ಕರೆಕ್ಟ್ ಮಾಡ್ಕೋಬೇಕು ನಾವೀಗ. ಸೊ ಕರೆಕ್ಷನ್ ಮಾಡ್ಕೊಳೋದು ಹೇಗೆ? ಬೈ ಯೂಸಿಂಗ್ ಕಾನ್ವೆಕ್ಸ್ ಲೆನ್ಸ್. ಸೊ ಕಾನ್ವೆಕ್ಸ್ ಲೆನ್ಸನ್ನು ಯೂಸ್ ಮಾಡೋ ಮೂಲಕ ಸೊ ವಿ ಕ್ಯಾನ್ ಕರೆಕ್ಟ್ ಹೈಪರ್ಮೆಟ್ರೋಪಿಕ್ ಐ. ನೋಡಿ, ಇಲ್ಲಿ ಕಾನ್ವೆಕ್ಸ್ ಲೆನ್ಸನ್ನು ಬಳಸಿದ್ದೀವಿ. ನಾವು ಯಾವಾಗ ಕಾನ್ವೆಕ್ಸ್ ಲೆನ್ಸನ್ನು ಬಳಸ್ತೀವೋ ಇಲ್ಲಿ ಇಮೇಜು ರೆಟಿನಾ ಹಿಂಭಾಗದಲ್ಲಿ ಉಂಟಾಗಿತ್ತಲ್ಲ, ಅದು ಈಗ ರೆಟಿನಾ ಮೇಲೆ ಇಮೇಜ್ ಫಾರ್ಮೇಷನ್ ಆಗಿದೆ. ಹಾಗಾದರೆ ಈ ಇಮೇಜು ನಮ್ಮ ಕಣ್ಣಿಗೆ ಆಬ್ಜೆಕ್ಟು ನಮಗೆ ಕಾಣಿಸ್ತಾ ಇದೆ. ಸೊ ಫಾರ್ ಕರೆಕ್ಷನ್ ವಿ ಹ್ಯಾವ್ ಟು ಯೂಸ್ ಕಾನ್ವೆಕ್ಸ್ ಲೆನ್ಸ್. ಫಾರ್ ಮಯೋಪಿಯಾ ಕಾನ್ಕೇವ್, ಫಾರ್ ಹೈಪರ್ಮೆಟ್ರೋಪಿಯಾ ಕಾನ್ವೆಕ್ಸ್ ಲೆನ್ಸ್. ಸೊ ಇಷ್ಟನ್ನ ನೀವು ಯು ಹ್ಯಾವ್ ಟು ಲರ್ನ್ ರಿಗಾರ್ಡಿಂಗ್ ಮಯೋಪಿಯಾ ಆ್ಯಂಡ್ ಹೈಪರ್ಮೆಟ್ರೋಪಿಯಾ. ಆಯಿತು, ಎರಡು ಡಿಫೆಕ್ಟ್ನ ನೋಡಿದ್ವು. ಈಗ ಮತ್ತೊಂದು ಡಿಫೆಕ್ಟ್ನ ನಾವು ನೋಡೋಣ. ಸೊ ದಟ್ ಡಿಫೆಕ್ಟ್ ಈಸ್ ಕಾಲ್ಡ್ ಪ್ರಿಸ್ಬಯೋಪಿಯಾ. ದ ಥರ್ಡ್ ಟೈಪ್ ಆಫ್ ದಟ್ ಈಸ್ ಡಿಫೆಕ್ಟ್ ಆಫ್ ಐ, ದಟ್ ಈಸ್ ಕಾಲ್ಡ್ ಪ್ರಿಸ್ಬಯೋಪಿಯಾ. ಹಾಗಾದರೆ ಪ್ರಿಸ್ಬಯೋಪಿಯಾ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಪ್ರಿಸ್ಬಯೋಪಿಯಾಗೆ ಸ್ಟಡಿ ಮಾಡೋದಾದರೆ ಇದಕ್ಕೆ ಕಾರಣ ಹೇಳೋಣ ಫಸ್ಟ್. ಸೊ ವಾಟ್ ಈಸ್ ದ ರೀಸನ್ ಫಾರ್ ಪ್ರಿಸ್ಬಯೋಪಿಯಾ? ಸೊ ಏನಾಗುತ್ತಪ್ಪ ಅಂದರೆ, ಸೊ ಪವರ್ ಆಫ್ ಅಕಾಮಡೇಷನ್, ಎ ಪರ್ಸನ್ ಹೂ ಈಸ್ ಸಫರಿಂಗ್ ಫ್ರಮ್ ಪ್ರಿಸ್ಬಯೋಪಿಯಾ, ಸೊ ಪವರ್ ಆಫ್ ಅಕಾಮಡೇಷನ್ ಇದೆಯಲ್ಲ, ದ ಎಬಿಲಿಟಿ ಆಫ್ ದ ಲೆನ್ಸ್ ಐದರ್ ಟು ಕನ್ವರ್ಜ್ ಆರ್ ಡೈವರ್ಜ್ ದ ಲೈಟ್ ರೇಸ್. ಸೊ ಪವರ್ ಆಫ್ ಅಕಾಮಡೇಷನ್ ಇದೆಯಲ್ಲ, ಇದು ಡಿಕ್ರೀಸ್ ಆಗುತ್ತೆ. ಒಂದು. ಸೊ ಈ ಪವರ್ ಆಫ್ ಅಕಾಮಡೇಷನ್ ಯಾಕೆ ಡಿಕ್ರೀಸ್ ಆಗುತ್ತೆ ಅಂದರೆ, ವಿತ್ ಏಜಿಂಗ್. ನಮಗೆ ವಯಸ್ಸಾಗ್ತಾ ಸೊ ನಮಗೆ ವಯಸ್ಸಾಗ್ತಾ ಇದೆ ಅಂದರೆ ನಮ್ಮ ಕಣ್ಣಿಗೂ ಕೂಡ ವಯಸ್ಸಾಗ್ತಾ ಇದೆ. ಸೊ ಕಣ್ಣಿಗೆ ವಯಸ್ಸಾಗ್ತಾ ಕಣ್ಣಿನ ಪವರು ಕಡಿಮೆ ಆಗುತ್ತೆ. ನಮ್ಮ ಪವರ್ ಆಫ್ ಅಕಾಮಡೇಷನ್ ಡಿಕ್ರೀಸ್ ಆಗುತ್ತೆ ವಿತ್ ಏಜಿಂಗು. ಸೊ ಅದು ಪ್ರಿಸ್ಬಯೋಪಿಯಾ ಉಂಟಾಗಕ್ಕೆ ಕಾರಣ. ಒಂದು. ನೆಕ್ಸ್ಟು, ಇದ್ರ ಜೊತೆಗೆ ನಾವು ಇನ್ನೊಂದು ಕಾರಣ ತಗೊಂಡ್ರೆ ಏಜ್ ಆಗ್ತಾ ಸೀಲಿಯರಿ ಮಸಲ್ಸ್ ಇದೆಯಲ್ಲ, ನಾನು CM ಅಂತ ಬರ್ದೀನಿ, ಅಂದರೆ ಸೀಲಿಯರಿ ಮಸಲ್ಸು. ಸೊ ಸೀಲಿಯರಿ ಮಸಲ್ಸ್ ಏನಾಗ್ತಾ ಹೋಗುತ್ತೆ? ವೀಕ್ ಆಗ್ತಾ ಹೋಗುತ್ತೆ. ಯಾವಾಗ ಸೀಲಿಯರಿ ಮಸಲ್ಸು ವೀಕ್ ಆಗುತ್ತೋ ಕಾಂಟ್ರಾಕ್ಟು ರಿಲ್ಯಾಕ್ಸ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಕಾಂಟ್ರಾಕ್ಟು ರಿಲ್ಯಾಕ್ಸ್ ಆಗೋದು ಕಡಿಮೆ ಆಗ್ತಾ ಇದೆ ಅಂದರೆ ಹತ್ರದ್ದು ನೋಡೋದು ಕಷ್ಟ ಆಗುತ್ತೆ, ದೂರದ್ದು ನೋಡೋದು ಕಷ್ಟ ಆಗುತ್ತೆ. ಇದು ಸೀಲಿಯರಿ ಮಸಲ್ಸು ಕಾಂಟ್ರಾಕ್ಟ್ ಆಗೋದ್ರಿಂದ. ಸೊ ಸೀಲಿಯರಿ ಮಸಲ್ಸು ವೀಕ್ ಆಗೋದ್ರಿಂದ ಕಾಂಟ್ರಾಕ್ಟ್ ಆಗೋದು ಕಷ್ಟ, ರಿಲ್ಯಾಕ್ಸ್ ಆಗೋದು ಕಷ್ಟ. ಅವಾಗ ಹತ್ರದ್ದು ನೋಡೋದು ಕಷ್ಟ, ದೂರದ್ದು ನೋಡೋದು ಕಷ್ಟ. ಇದು ಒಂದು ಎರಡನೇದು ರೀಸನ್. ಇನ್ನು ಮೂರನೇದಕ್ಕೆ ಬಂತು ಅಂದರೆ ಫ್ಲೆಕ್ಸಿಬಿಲಿಟಿ ಆಫ್ ಲೆನ್ಸ್. ಸೊ ಲೆನ್ಸು ಫ್ಲೆಕ್ಸಿಬಿಲಿಟಿನ ಕಳ್ಕೊಳುತ್ತೆ. ಸೊ ಫ್ಲೆಕ್ಸಿಬಿಲಿಟಿ ಆಫ್ ಲೆನ್ಸ್ ಗೆಟ್ ಡಿಮಿನಿಷ್ಡ್. ಸೊ ಲೆನ್ಸಿನ ಫ್ಲೆಕ್ಸಿಬಿಲಿಟಿ ಡಿಕ್ರೀಸ್ ಆಗುತ್ತೆ. ಸೊ ಲೆನ್ಸಿನ ಫ್ಲೆಕ್ಸಿಬಿಲಿಟಿ ಡಿಕ್ರೀಸ್ ಆಗೋದ್ರಿಂದ ಸೊ ಲೆನ್ಸ್ಗೆ ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ. ಆದ್ರಿಂದ ಸೊ ಹತ್ರದ್ದು ನೋಡೋದು ಕಷ್ಟ, ದೂರದ್ದು ನೋಡೋದು ಕಷ್ಟ. ಇದು ಹೇಗೆ ಪ್ರಿಸ್ಬಯೋಪಿಯಾ ಉಂಟಾಗುತ್ತೆ ಅಂತ ನೋಡೋದು. ಹಾಗಾದ್ರೆ ಈ ಕಾಯಿಲೆ ಬಂದ್ರೆ ಏನಾಗುತ್ತೆ? ಎ ಪರ್ಸನ್ ಕ್ಯಾನಾಟ್ ಸಿ ನಿಯರ್ as well as far object clearly. ಸೊ ಇಂತಹ ವ್ಯಕ್ತಿಗಳು ಸೊ ಹತ್ರದ ಆಬ್ಜೆಕ್ಟು ಅವ್ರಿಗೆ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ, ದೂರದ ಆಬ್ಜೆಕ್ಟು ಕೂಡ ಅವರಿಗೆ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ. ಸೊ ಇದು ಆಗುವಂತಹ ಒಂದು ಪ್ರಾಬ್ಲಮ್ಮು. ಹಾಗಾದರೆ ಈ ಕಾಯಿಲೆ ಬಂದರೆ ಏನು ಮಾಡಬೇಕು? ಸೊ ನಾವು ಈ ಕಾಯಿಲೆನ ಡಿಫೆಕ್ಟಿಂದ ಕರೆಕ್ಷನ್ ಮಾಡ್ಕೊಳೋದಕ್ಕೆ ಸೊ ಬೈ ಯೂಸಿಂಗ್ ಬೈ ಫೋಕಲ್ ಲೆನ್ಸ್.
ಸೊ ಬೈಫೋಕಲ್ ಲೆನ್ಸ್ ಅನ್ನ ಬಳಕೆ ಮಾಡಬೇಕು. ಬೈಫೋಕಲ್ ಲೆನ್ಸ್ ಅಂದ್ರೆ ಅರ್ಥ, ನಾವು ಇಲ್ಲಿ ಕಾನ್ಕೇವ್ ಲೆನ್ಸ್ ಅನ್ನು ಬಳಸಬೇಕು, ಕಾನ್ವೆಕ್ಸ್ ಲೆನ್ಸ್ ಅನ್ನು ಬಳಸಬೇಕು. ಸೊ ಎರಡೂ ಲೆನ್ಸ್ ಅನ್ನ ನಾವಿಲ್ಲಿ ಬಳಕೆ ಮಾಡಬೇಕು. ಯಾಕೆಂದ್ರೆ ಕಾನ್ಕೇವ್ ಯೂಸ್ ಮಾಡೋದ್ರಿಂದ ಮಯೋಪಿಯಾ ಕರೆಕ್ಷನ್ ಆಗುತ್ತೆ, ಕಾನ್ವೆಕ್ಸ್ ಯೂಸ್ ಮಾಡೋದ್ರಿಂದ ಹೈಪರ್ಮೆಟ್ರೋಪಿಯಾ ಕರೆಕ್ಷನ್ ಆಗುತ್ತೆ. ಯಾಕೆಂದ್ರೆ ಈ ವ್ಯಕ್ತಿಗಳಲ್ಲಿ ದೂರದ್ದು ನೀಟಾಗಿ ಕಾಣಿಸೋದಿಲ್ಲ, ಹತ್ರದ್ದು ಕ್ಲಿಯರ್ ಆಗಿ ಕಾಣಿಸೋದಿಲ್ಲ ಅಂದಮೇಲೆ ಸೊ ಬೈಫೋಕಲ್ ಲೆನ್ಸನ್ನೇ ಬಳಸಬೇಕು. ಬೈಫೋಕಲ್ ಲೆನ್ಸ್ ಅಂದ್ರೆ ಎರಡೂ ಲೆನ್ಸನ್ನ ಬಳಸ್ತಾ ಇದೀವಿ, ಕಾನ್ಕೇವ್ ಆಸ್ ವೆಲ್ ಆಸ್ ಕಾನ್ವೆಕ್ಸ್. ನಮ್ಮ ಈಗ ಡಾಕ್ಟ್ರಿಗೆ ನಮ್ಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ನಾವು ಹೋದಾಗ ಅವರು ಬೈಫೋಕಲ್ ಲೆನ್ಸ್ ಕೊಡ್ತಾರೆ, ಅಂದರೆ ಒಂದು ಕನ್ನಡಕ ಕೊಡ್ತಾರೆ. ಆ ಕನ್ನಡಕದಲ್ಲಿ ಎರಡು ಪೋರ್ಷನ್ ಇರುತ್ತೆ, ಅಪ್ಪರ್ ಪೋರ್ಷನ್ ಮತ್ತು ಲೋಯರ್ ಪೋರ್ಷನ್ನು. ಅಪ್ಪರ್ ಪೋರ್ಷನ್ನಲ್ಲಿ ಕಾನ್ಕೇವ್ ಲೆನ್ಸನ್ನು ಬಳಸಿರ್ತಾರೆ ಈ ಬೈಫೋಕಲ್ ಲೆನ್ಸಲ್ಲಿ, ಲೋಯರ್ ಪೋರ್ಷನ್ನಲ್ಲಿ ಕಾನ್ವೆಕ್ಸ್ ಲೆನ್ಸನ್ನು ಬಳಸಿರ್ತಾರೆ. ನೀವೇನಾದ್ರೂ ಈ ಕಾಯಿಲೆ ಬಂದಿದೆ ಅಂದರೆ ನೀವು ದೂರದ್ದು ನೋಡಬೇಕು ಅಂದಾಗ ನೀವು ಕಣ್ಣನ್ನು ಸ್ವಲ್ಪ ಮೇಲ್ ಮಾಡಬೇಕು, ಯಾಕೆಂದರೆ ಅಪ್ಪರ್ ಪೋರ್ಷನಲ್ಲಿ ಕಾನ್ಕೇವ್ ಇದೆ. ನೀವು ಹತ್ರದ್ದು ನೋಡಬೇಕು ಅಂದಾಗ ಕಣ್ಣನ್ನು ಸ್ವಲ್ಪ ಕೆಳಗೆ ಮಾಡಬೇಕು, ಯಾಕೆಂದರೆ ನೀವು ಕಾನ್ವೆಕ್ಸ್ ಲೆನ್ಸ್ ಮೂಲಕ ಆ ಆಬ್ಜೆಕ್ಟ್ನ ನೋಡಬೇಕಾಗತ್ತೆ. ಸೊ ಅಪ್ಪರ್ ಪೋರ್ಷನಲ್ಲಿ ವೆನ್ ವಿ ಆರ್ ಯೂಸಿಂಗ್ ಬೈಫೋಕಲ್ ಲೆನ್ಸ್ ಇನ್ ಎ ಸ್ಪೆಕ್ಟಕಲ್, ಸೊ ಅಪ್ಪರ್ ಪೋರ್ಷನ್ನು ಕಾನ್ಕೇವ್ ಲೆನ್ಸಿಂದ ಉಂಟಾಗಿರುತ್ತೆ. ಸೊ ಲೋಯರ್ ಪೋರ್ಷನ್ನು ಕಾನ್ವೆಕ್ಸ್ ಲೆನ್ಸ್, ಅಂದರೆ ಎರಡೂ ಲೆನ್ಸ್ ಕೂಡ ಇರುತ್ತೆ, ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್. ಸೊ ಕಾನ್ಕೇವ್ ಇರೋದ್ರಿಂದ ಮಯೋಪಿಯಾ ಕರೆಕ್ಷನ್ ಆಗುತ್ತೆ, ಕಾನ್ವೆಕ್ಸ್ ಇರೋದ್ರಿಂದ ಹೈಪರ್ಮೆಟ್ರೋಪಿಯಾ ಕರೆಕ್ಷನ್ ಆಗುತ್ತೆ. ಸೊ ಎರಡು, ಯಾಕೆಂದ್ರೆ ಅವನಿಗೆ ಹತ್ರದ್ದು ನೀಟಾಗಿ ಕಾಣಿಸ್ತಾ ಇಲ್ಲ, ದೂರದ್ದು ನೀಟಾಗಿ ಕಾಣಿಸ್ತಾ ಇಲ್ಲ ಅಂದಾಗ ಅವನಿಗೆ ಬಂದಿರೋಂತಹ ಕಣ್ಣಿನ ಕಾಯಿಲೆನೆ ಪ್ರಿಸ್ಬಯೋಪಿಯಾ. ಸೊ ಕರೆಕ್ಷನ್ಗೆ ಈ ಹ್ಯಾಸ್ ಟು ಯೂಸ್ ಬೈಫೋಕಲ್ ಲೆನ್ಸ್. ಸೊ ಬೈಫೋಕಲ್ ಲೆನ್ಸ್, ದ ಅಪ್ಪರ್ ಪೋರ್ಷನ್ ಆಫ್ ದ ಲೆನ್ಸ್ ವಿಲ್ ಹ್ಯಾವ್ ಕಾನ್ಕೇವ್ ಲೆನ್ಸ್ ಅಂಡ್ ಲೋಯರ್ ಪೋರ್ಷನ್ ವಿಲ್ ಹ್ಯಾವ್ ಕಾನ್ವೆಕ್ಸ್ ಲೆನ್ಸ್. ಸೊ ಇಷ್ಟನ್ನ ನೀವು ಡಿಫೆಕ್ಟ್ಸ್ ಆಫ್ ಐ ಅಂಡ್ ದೇರ್ ಕರೆಕ್ಷನ್ ಅಲ್ಲಿ ನೋಡಬೇಕು. ಇನ್ನು ನಮ್ಮ ಮುಂದಿನ ಭಾಗ ನಾವು ನಾಳೆ ರಿಫ್ರಾಕ್ಷನ್ ಥ್ರೂ ಎ ಪ್ರಿಸಮ್. ಸೊ ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ಎ ಪ್ರಿಸಮ್ ಇದನ್ನ ನೋಡ್ತೀವಿ, ಅದ್ರ ಜೊತೆಗೆ ಡಿಸ್ಪರ್ಷನ್ ನೋಡ್ತೀವಿ, ಜೊತೆಗೆ ನ್ಯೂಟನ್ಸ್ ಪ್ರಿಸಮ್ ಬಗ್ಗೆ ನಾವು ಸ್ಟಡಿ, ಅದ್ರ ರೀಕಾಂಬಿನೇಷನ್ ಆಫ್ ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್. ಸೊ ಇದನ್ನ ನಾವು ನಾಳೆ ಕ್ಲಾಸಲ್ಲಿ, ದಟ್ ಈಸ್ ಇನ್ ದ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಡಿ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ಎವ್ರಿ ಒನ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. Still, those who are not subscribed my channel, please subscribe it. Those who already subscribed, please watch my videos, like my videos and share my videos. And don't forget to press the bell icon to get the notification for the next video. So once again, thanks for everyone who is supporting me and my YouTube channel. So once again, thank you very much.